ಶ್ರೀಮದ್ ಭಗವದ್ಗೀತೆ ಮಾನವನಿಗೆ ಬದುಕುವ ಸರಿಯಾದ ಮಾರ್ಗವನ್ನು ತೋರಿಸುವ ದಿವ್ಯ ಗ್ರಂಥವಾಗಿದೆ. ಈ ಗ್ರಂಥವನ್ನು ಭಕ್ತಿಯಿಂದ ಪಠನ ಮಾಡುವವರ ದುಃಖ, ದುಮ್ಮಾನಗಳು ನಿಧಾನವಾಗಿ ದೂರವಾಗಿ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಧರ್ಮ, ಕರ್ಮ ಮತ್ತು ಪ್ರೇಮದ ಪಾಠವನ್ನು ಕಲಿಸುವ ಶ್ರೀಮದ್ ಭಗವದ್ಗೀತೆಯ ಜ್ಞಾನವು ಮಾನವ ಜೀವನಕ್ಕೂ ಮರಣಾನಂತರದ ಜೀವನಕ್ಕೂ ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದು ಸಂಪೂರ್ಣ ಜೀವನ ದರ್ಶನ. ಅದನ್ನು ಅರ್ಥ ಮಾಡಿಕೊಂಡು ಅನುಸರಿಸುವ ವ್ಯಕ್ತಿ ನಿಶ್ಚಯವಾಗಿ ಶ್ರೇಷ್ಠನಾಗುತ್ತಾನೆ. ನೀವು ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಜೀವನದಲ್ಲಿ ಕೆಲವು ಉತ್ತರಗಳು ತಕ್ಷಣ ಸಿಗುವುದಿಲ್ಲ, ಆದರೆ ಇದೇ ಅಪೂರ್ಣ ಉತ್ತರಗಳು ಮನುಷ್ಯನ ಆಳವನ್ನು ಹೆಚ್ಚಿಸುತ್ತವೆ. ಯಾವಾಗ ಎಲ್ಲವೂ ನಿಂತು ಹೋದಂತೆ ಭಾಸವಾಗುತ್ತದೆಯೋ ಆಗ ನಿನ್ನನ್ನು ನೀನು ವ್ಯರ್ಥ ಎಂದುಕೊಳ್ಳಬೇಡ. ಕೆಲವೊಮ್ಮೆ ನಿಲ್ಲುವುದೂ ಕೂಡ ಮುಂದೆ ಸಾಗುವ ತಯಾರಿಯೇ ಆಗಿರುತ್ತದೆ. ಇಂದು ಯಾರಾದರೂ ನಿನ್ನ ಬೆಲೆ ಅರಿಯದಿದ್ದರೆ ಅದು ನಿನ್ನ ಕೊರತೆ ಎಂದು ಭಾವಿಸಬೇಡ. ಎಲ್ಲರ ದೃಷ್ಟಿಯಲ್ಲೂ ಅಳೆಯುವ ತಿಳುವಳಿಕೆ ಇರುವುದಿಲ್ಲ. ದುಃಖ ಯಾವಾಗ ಮಾತುಗಳನ್ನು ಮೀರುತ್ತದೆಯೋ ಆಗ ಮನಸ್ಸು ಬಹಳಷ್ಟನ್ನು ಸಹಿಸಿಕೊಂಡಿದೆ, ಅದಕ್ಕೆ ಈಗ ಕೇವಲ ಸಮಯ ಬೇಕಿದೆ ಎಂದು ಅರ್ಥ ಮಾಡಿಕೊ. ಕೆಲವೊಮ್ಮೆ ಜೀವನ ನಮ್ಮನ್ನು ಖಾಲಿ ಮಾಡುತ್ತದೆ, ಆಗ ಮಾತ್ರ ನಾವು ಮತ್ತೆ ಸರಿಯಾದ ವಿಷಯಗಳಿಂದ ತುಂಬಿಕೊಳ್ಳಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಇಂದು ನಿನಗೆ ನಿನ್ನ ನಿರ್ಧಾರಗಳ ಮೇಲೆಯೇ ಸಂಶಯ ಬರುತ್ತಿದ್ದರೆ ನೆನಪಿಡು, ತಪ್ಪುಗಳು ಪ್ರಯಾಣದ ಭಾಗವೇ ಹೊರತು ಗುರಿಯ ಭಾಗವಲ್ಲ. ಪರಿಸ್ಥಿತಿಗಳು ಪದೇ ಪದೇ ನಿನ್ನನ್ನು ಮುರಿಯಲು ಬಂದಾಗ ನೀನು ದುರ್ಬಲನಲ್ಲ, ಬದಲಾಗಿ ಬಹಳಷ್ಟನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದೀಯಾ ಎಂದು ತಿಳಿದುಕೋ. ಯಾರು ಒಳಗಿನಿಂದ ತಡೆಕೊಳ್ಳಬಲ್ಲರೋ ಜೀವನ ಅವರಿಗೆ ಮಾತ್ರ ಅಂತಹ ಹೋರಾಟವನ್ನು ನೀಡುತ್ತದೆ. ಹೊರಗಿನಿಂದ ಆ ಹೋರಾಟ ಎಷ್ಟೇ ದೊಡ್ಡದಾಗಿ ಕಂಡರೂ ಸರಿ. ಇಂದು ಮನಸ್ಸು ಭಾರವಾಗಿದ್ದರೆ ಅದನ್ನು ಮುಚ್ಚಿಡುವ ಅಗತ್ಯವಿಲ್ಲ, ಏಕೆಂದರೆ ಒಪ್ಪಿಕೊಳ್ಳುವುದು ಕೂಡ ಧೈರ್ಯದ ಒಂದು ರೂಪವೇ. ನಿನ್ನ ನೋವು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ಯಾವತ್ತೂ ಯೋಚಿಸಬೇಡ, ಏಕೆಂದರೆ ಅದೇ ನೋವು ನಿನಗೆ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಸುತ್ತದೆ. ಭರವಸೆ ಎನ್ನುವುದು ತೀರ ಸಣ್ಣ ಎಳೆಯಂತಾಗಿದ್ದರೂ ಸರಿ, ಅದನ್ನು ಕೈಬಿಡಬೇಡ, ಏಕೆಂದರೆ ಅದೇ ಎಳೆಯ ಮೇಲೆ ಪೂರ್ತಿ ಭವಿಷ್ಯ ನಿಂತಿರುತ್ತದೆ. ಜೀವನದಲ್ಲಿ ಎಲ್ಲವೂ ನೀನು ಅಂದುಕೊಂಡಂತೆ ಆಗುವುದಿಲ್ಲ, ಆದರೆ ಪ್ರತಿಯೊಂದು ವಿಷಯವೂ ನಿನ್ನನ್ನು ಉತ್ತಮಗೊಳಿಸಲೆಂದೇ ನಡೆಯುತ್ತದೆ. ಇಂದು ನೀನು ನಿನ್ನ ಜೊತೆಗೆ ಹೋರಾಡಬೇಕಿದ್ದರೆ ಇದು ಸೋಲಲ್ಲ, ಬದಲಾಗಿ ಅತ್ಯಂತ ಅವಶ್ಯಕವಾದ ಪೈಪೋಟಿ. ಕೆಲವೊಮ್ಮೆ ಉತ್ತರಗಳು ಬದಲಾಗುವುದಿಲ್ಲ, ಕೇವಲ ನೋಡುವ ದೃಷ್ಟಿ ಬದಲಾಗುತ್ತದೆ. ದುಃಖ ತುಂಬ ಆಳವಾಗಿದ್ದಾಗ ಮತ್ತು ಶಬ್ದಗಳು ಸಾಂತ್ವನ ನೀಡದಿದ್ದಾಗ ಜೀವನ ನಿನ್ನನ್ನು ಮುರಿಯುತ್ತಿಲ್ಲ, ಬದಲಾಗಿ ಈಗ ಕಾಣಿಸದ ರೀತಿಯಲ್ಲಿ ಒಳಗಿನಿಂದ ಎಲ್ಲೋ ನಿನ್ನನ್ನು ಗಟ್ಟಿ ಮಾಡುತ್ತಿದೆ ಎಂದು ಅರ್ಥ ಮಾಡಿಕೊ. ನಾವು ಪೂರ್ತಿ ಮನಸ್ಸಿನಿಂದ ಬದುಕುತ್ತಿರುವ ಕಾರಣಕ್ಕಾಗಿಯೇ ಕೆಲವೊಮ್ಮೆ ಪರಿಸ್ಥಿತಿಗಳು ಭಾರವಾಗಿ ಕಾಣುತ್ತವೆ, ಮತ್ತು ಯಾವುದನ್ನು ಮನಸ್ಸಾರೆ ಅನುಭವಿಸುತ್ತೇವೆಯೋ ಅದೇ ಅನುಭವ ಮುಂದೆ ಅತಿ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ಇಂದು ಯಾರಾದರೂ ನಿನ್ನ ಮೌನದ ಅರ್ಥವನ್ನು ತಿಳಿಯದಿದ್ದರೆ ನಿರಾಶನಾಗಬೇಡ. ಕೆಲವು ನಿಜವಾದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಗದ್ದಲವಲ್ಲ, ಸಮಯ ಬೇಕಾಗುತ್ತದೆ. ಜೀವನದಲ್ಲಿ ಬರುವ ಪ್ರತಿಯೊಂದು ತಡೆಗಳು ವ್ಯರ್ಥವಲ್ಲ. ನಾವು ತಪ್ಪು ದಾರಿಯಲ್ಲಿ ಮುಂದೆ ಹೋಗಬಾರದು ಎಂಬ ಕಾರಣಕ್ಕಾಗಿಯೇ ಕೆಲವು ಅಡೆತಡೆಗಳು ಬರುತ್ತವೆ. ಮನಸ್ಸು ಪದೇ ಪದೇ ಹಿಂದಕ್ಕೆ ಎಳೆಯುತ್ತಿದ್ದರೆ ನೀನು ಅಲ್ಲಿಂದ ಹೊರಬಂದು ಇಲ್ಲಿಯವರೆಗೆ ಬಂದಿದ್ದೀಯಾ ಎಂಬುದನ್ನು ನಿನಗೆ ನೀನು ನೆನಪಿಸಿಕೊ. ಈ ಪ್ರಯಾಣವೇ ಒಂದು ಉತ್ತರವಾಗಿದೆ. ಇಂದು ಮನಸ್ಸಿನಲ್ಲಿ ಭಯ ಮನೆ ಮಾಡಿದ್ದರೆ ಅದನ್ನು ಅದುಮಿಡುವ ಬದಲು ಸ್ವಲ್ಪ ಅದರ ಮಾತನ್ನು ಕೇಳು. ಎಷ್ಟೋ ಸಲ ನಾವು ಕಡೆಗಣಿಸುತ್ತಿರುವ ವಿಷಯವನ್ನೇ ಭಯವು ನಮಗೆ ತಿಳಿಸುತ್ತಿರುತ್ತದೆ.
ಪರಿಸ್ಥಿತಿಗಳು ನಿನ್ನನ್ನು ದುರ್ಬಲ ಎಂದು ನಂಬಿಸಿದಾಗ ನಿನ್ನ ಹಳೆಯ ಹೋರಾಟಗಳನ್ನು ನೆನಪಿಸಿಕೊ. ನೀನು ಈಗಾಗಲೇ ನಿನ್ನನ್ನು ಸಾಬೀತುಪಡಿಸಿದ್ದೀಯ. ಜೀವನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವುದಿಲ್ಲ, ಆದರೆ ಪ್ರತಿಯೊಂದು ಪ್ರಶ್ನೆಯ ಜೊತೆಗೂ ಬದುಕುವ ಶಕ್ತಿಯನ್ನು ಖಂಡಿತ ಕೊಡುತ್ತದೆ. ಇಂದು ನಂಬಿಕೆ ಮುರಿದು ಹೋಗುತ್ತಿದ್ದರೆ ಅದನ್ನು ಜೋಡಿಸುವ ಜವಾಬ್ದಾರಿಯನ್ನು ನೀನೇ ತೆಗೆದುಕೋ. ಏಕೆಂದರೆ ಒಳಗಿನಿಂದ ಜೋಡಿಸಲ್ಪಟ್ಟ ಮನುಷ್ಯ ಹೊರಗಿನಿಂದ ಮುರಿಯುವುದಿಲ್ಲ. ಕೆಲವೊಮ್ಮೆ ಮನುಷ್ಯ ಅತ್ಯಂತ ಪ್ರಾಮಾಣಿಕನಾಗಿದ್ದಾಗ ಮಾತ್ರ ಅವನಿಗೆ ಅತಿ ಹೆಚ್ಚು ಪೆಟ್ಟು ಬೀಳುತ್ತದೆ. ಆದರೆ ಅದೇ ಸತ್ಯ ಅವನನ್ನು ಒಳಗಿನಿಂದ ಎತ್ತರಕ್ಕೆ ಬೆಳೆಸುತ್ತದೆ. ಇಂದು ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಮನಸ್ಸು ಹೇಳಿದಾಗ ಬದಲಾವಣೆ ಇಲ್ಲಿಂದಲೇ ಶುರುವಾಗುತ್ತದೆ ಎಂದು ತಿಳಿದುಕೋ. ಇಂದು ದಾರಿ ಕಾಣುತ್ತಿಲ್ಲ ಎಂದು ಮಾತ್ರಕ್ಕೆ ದಾರಿಯೇ ಇಲ್ಲ ಎಂದರ್ಥವಲ್ಲ. ಕೆಲವೊಮ್ಮೆ ಮಂಜು ಕರಗಲು ಸಮಯ ಬೇಕಾಗುತ್ತದೆ. ಜೀವನ ನಮಗೆ ಪ್ರತಿದಿನ ಖುಷಿಯಾಗಿರುತ್ತೇವೆ ಎಂಬ ಭರವಸೆ ಕೊಡುವುದಿಲ್ಲ, ಆದರೆ ಪ್ರತಿದಿನ ಏನನ್ನಾದರೂ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶವಂತೂ ಖಂಡಿತ ನೀಡುತ್ತದೆ. ಎಲ್ಲವೂ ಕೈಮೀರಿ ಹೋಗಿದೆ ಎಂದು ಅನಿಸಿದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಅದರ ಪಾಡಿಗೆ ಬಿಡುವುದನ್ನು ಕಲಿಯಿರಿ. ಪ್ರತಿಯೊಂದು ಯುದ್ಧವನ್ನು ಹೋರಾಡಿ ಗೆಲ್ಲಬೇಕಿಲ್ಲ, ಕೆಲವನ್ನು ದೇವರಿಗೆ ಒಪ್ಪಿಸುವುದರಿಂದಲೂ ಗೆಲ್ಲಬಹುದು. ನಿನ್ನ ಪ್ರಯತ್ನಗಳು ವ್ಯರ್ಥವಾದವು ಎಂದು ಯಾವತ್ತೂ ಅಂದುಕೊಳ್ಳಬೇಡ, ಏಕೆಂದರೆ ಶ್ರಮದ ಫಲಿತಾಂಶವೂ ಹೆಚ್ಚಾಗಿ ಮೌನವಾಗಿ ಒಳಗಿನಿಂದ ಕೆಲಸ ಮಾಡುತ್ತಿರುತ್ತದೆ. ಇಂದು ಮನಸ್ಸು ಸೋತಿದೆ ಎಂದರೆ ಅದು ಸೋಲಲ್ಲ, ನೀನು ಪ್ರಾಮಾಣಿಕವಾಗಿ ನಡೆದು ಬಂದ ಆ ದಾರಿಯ ಕುರುಹು ಅಷ್ಟೇ. ಜೀವನದಲ್ಲಿ ಕೆಲವು ಗಾಯಗಳು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವೇ ಮನುಷ್ಯನನ್ನು ಅತಿ ಹೆಚ್ಚು ಬುದ್ಧಿವಂತನನ್ನಾಗಿ ಮಾಡುತ್ತವೆ. ಯಾರು ಜೊತೆಗಿಲ್ಲದಿದ್ದರೂ ನಿನ್ನಿಂದ ನೀನು ಮುಖ ತಿರುಗಿಸಿಕೊಳ್ಳಬೇಡ, ಏಕೆಂದರೆ ಮನುಷ್ಯನಿಗೆ ಅತಿ ದೀರ್ಘವಾದ ಸಂಬಂಧ ತನ್ನೊಂದಿಗೆ ಮಾತ್ರ. ಪ್ರತಿ ಕ್ಷಣವೂ ಮನಸ್ಸು ಭಾರವಾಗಿದೆ ಎಂದು ಅನಿಸುವಂತಹ ಪರಿಸ್ಥಿತಿ ಎದುರಾದಾಗ ಈ ಭಾರ ಶಾಶ್ವತವಲ್ಲ ಎಂದು ನಿನಗೆ ನೀನು ನೆನಪಿಸುತ್ತಿರು. ನಿನ್ನನ್ನು ಒಳಗಿನಿಂದ ತಯಾರು ಮಾಡುತ್ತಿರುವ ಆ ಪ್ರಯಾಣದ ಒಂದು ಭಾಗವಿದು ಅಷ್ಟೇ. ಕೆಲವೊಮ್ಮೆ ಜೀವನ ನಮಗೆ ಉತ್ತರ ನೀಡುವುದಿಲ್ಲ, ಏಕೆಂದರೆ ನಾವು ಉತ್ತರ ಹುಡುಕುವ ಮೊದಲು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲಿ ಎಂದು ಅದು ಬಯಸುತ್ತದೆ. ಇಂದು ಮನಸ್ಸಿನಲ್ಲಿ ಖಾಲಿತನವಿದ್ದರೆ ಅದನ್ನು ದೌರ್ಬಲ್ಯ ಎಂದುಕೊಳ್ಳಬೇಡ. ಎಷ್ಟೋ ಬಾರಿ ಸರಿಯಾದ ವಿಷಯಗಳಿಗೆ ಜಾಗ ಮಾಡಿಕೊಳ್ಳಲು ಖಾಲಿಯಾಗುವುದು ಅವಶ್ಯಕವಾಗುತ್ತದೆ. ಯಾರಾದರೂ ನಿನ್ನ ನೋವನ್ನು ಹಗುರವಾಗಿ ಕಂಡರೆ ದುಃಖಿಸಬೇಡ. ನೋಡುವ ಆಳವಾದ ದೃಷ್ಟಿ ಎಲ್ಲರ ಕಣ್ಣಲ್ಲಿರುವುದಿಲ್ಲ. ಜೀವನದಲ್ಲಿನ ಪ್ರತಿಯೊಂದು ಬೀಳುವಿಕೆಯೂ ಸೋಲಲ್ಲ. ಕೆಲವು ಬೀಳುವಿಕೆಗಳು ನಮ್ಮನ್ನು ನೆಲಕ್ಕೆ ಜೋಡಿಸಲು ಬರುತ್ತವೆ. ಆಗ ಮಾತ್ರ ಮುಂದಿನ ಹಾರಾಟವನ್ನು ನಾವು ನಿಭಾಯಿಸಲು ಸಾಧ್ಯವಾಗುತ್ತದೆ. ನೀನು ತುಂಬ ಹಿಂದೆ ಉಳಿದು ಬಿಟ್ಟಿದ್ದೀಯಾ ಎಂದು ನಿನಗೆ ಅನಿಸಿದರೆ ಒಮ್ಮೆ ನಿಂತು ನೋಡು. ಬಹುಶಃ ನೀನು ಯಾವುದೋ ತಪ್ಪು ಓಟದಿಂದ ಹೊರಬಂದಿರಬಹುದು. ನಿನ್ನ ತಾಳ್ಮೆ ವ್ಯರ್ಥವಾಗುತ್ತಿದೆ ಎಂದು ಎಂದಿಗೂ ಭಾವಿಸಬೇಡ, ಏಕೆಂದರೆ ತಾಳ್ಮೆಯೇ ಆ ಬೀಜ. ಅದು ಸರಿಯಾದ ಸಮಯ ಬಂದಾಗ ಅತ್ಯಂತ ಗಟ್ಟಿಯಾದ ಫಲವನ್ನು ನೀಡುತ್ತದೆ. ಯಾವಾಗಲಾದರೂ ಹೃದಯ ಸೋತು ಹೋಗಿ ಸುಮ್ಮನೆ ಕೂರಬೇಕು ಎಂದು ಅನಿಸಿದರೆ ವಿಶ್ರಾಂತಿ ಪಡೆಯುವುದು ಸರಿ, ಆದರೆ ತನ್ನನ್ನು ತಾನು ಕೈಬಿಡುವುದು ಸರಿಯಲ್ಲ ಎಂದು ನಿನ್ನ ಮನಸ್ಸಿಗೆ ಹೇಳು. ಜೀವನ ಪ್ರತಿಯೊಬ್ಬರನ್ನು ಬೇರೆ ಬೇರೆ ರೀತಿಯಲ್ಲಿ ಮುರಿಯುತ್ತದೆ. ಯಾರು ತನ್ನೊಳಗಿನಿಂದ ಮತ್ತೆ ಎದ್ದು ಬರಬಲ್ಲರು ಎಂಬುದನ್ನು ನೋಡಲು. ಒಂದು ವೇಳೆ ಇಂದು ನಿನಗೆ ನಿನ್ನ ಸಾಮರ್ಥ್ಯದ ಮೇಲೆಯೇ ಸಂಶಯ ಬರುತ್ತಿದ್ದರೆ ನಿನ್ನ ಹಳೆಯ ಕಷ್ಟಗಳನ್ನು ನೆನಪಿಸಿಕೋ. ಅವೇ ನಿನ್ನ ಅತ್ಯಂತ ನಿಜವಾದ ಸಾಕ್ಷಿಗಳು. ಕೆಲವೊಮ್ಮೆ ಪರಿಸ್ಥಿತಿಗಳು ನಮ್ಮನ್ನು ಒಂಟಿ ಎಂದು ಅನಿಸುವಂತೆ ಮಾಡುತ್ತವೆ, ಏಕೆಂದರೆ ನಾವು ಬೇರೆಯವರ ಮೇಲಲ್ಲ, ಸ್ವತಃ ನಮ್ಮ ಮೇಲೆ ನಂಬಿಕೆ ಇಡುವುದನ್ನು ಕಲಿಯಲಿ ಎಂದು. ಯಾವಾಗ ಎಲ್ಲವೂ ಚದುರಿ ಹೋದಂತೆ ಕಾಣುತ್ತದೆಯೋ ಆಗ ಜೀವನವು ಯಾವುದೋ ಹೊಸ ಆರಂಭಕ್ಕೆ ಅಡಿಪಾಯ ಹಾಕುತ್ತಿದೆ ಎಂದು ತಿಳಿದುಕೋ. ಇಂದು ಯಾರು ನಿನ್ನ ಜೊತೆ ನಿಂತಿಲ್ಲವೆಂದರೆ ನೀನು ನಿನ್ನ ಜೊತೆಗೆ ನಿಲ್ಲುವ ಕಲೆಯನ್ನು ಕಲಿಯುತ್ತಿದ್ದೀಯಾ ಎಂದು ಒಪ್ಪಿಕೋ. ಜೀವನದಲ್ಲಿ ಪ್ರತಿಯೊಂದು ನೋವು ಸದ್ದು ಮಾಡುವುದಿಲ್ಲ. ಕೆಲವು ನೋವುಗಳು ಮನುಷ್ಯನನ್ನು ಸದ್ದಿಲ್ಲದೆ ಬದಲಾಯಿಸಿಬಿಡುತ್ತವೆ. ಮನಸ್ಸು ಪದೇ ಪದೇ ಭಯದ ಕಡೆಗೆ ಹೋದಾಗ ಅದಕ್ಕೆ ಹೀಗೆ ಹೇಳಿ ಸಮಾಧಾನಿಸು:
ಭಯವು ದಾರಿಯನ್ನು ತಡೆಯುವುದಿಲ್ಲ, ಅದು ಕೇವಲ ವೇಗವನ್ನು ಕಡಿಮೆ ಮಾಡುತ್ತದೆ. ಒಂದು ವೇಳೆ ನೀನು ದಣಿದಿದ್ದರೂ ನಡೆಯುತ್ತಿದ್ದರೆ ನಿನ್ನೊಳಗೆ ಇನ್ನೂ ಧೈರ್ಯ ಉರಿದಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ನಿನ್ನ ಕಾಯುವಿಕೆ ವ್ಯರ್ಥ ಎಂದು ಯಾವತ್ತೂ ಅಂದುಕೊಳ್ಳಬೇಡ, ಏಕೆಂದರೆ ಕೆಲವು ವಿಷಯಗಳು ತಡವಾಗಿ ಸಿಗುವುದು ಯಾಕೆಂದರೆ ಅವುಗಳನ್ನು ನಿಭಾಯಿಸುವ ತಿಳುವಳಿಕೆ ನಮಗೆ ಬರಲಿ ಎಂದು. ಜೀವನ ನಮಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವುದಿಲ್ಲ, ಆದರೆ ಪ್ರತಿಯೊಂದು ಪ್ರಶ್ನೆಯ ಜೊತೆಗೂ ನಡೆಯುವುದನ್ನು ಖಂಡಿತ ಕಲಿಸುತ್ತದೆ. ಇಂದು ಭರವಸೆ ತುಂಬ ಸಣ್ಣದು ಎಂದು ಅನಿಸಿದರೂ ಅದನ್ನು ಪೂರ್ತಿಯಾಗಿ ಬಿಟ್ಟು ಬಿಡಬೇಡ, ಏಕೆಂದರೆ ಅದೇ ಸಣ್ಣ ಭರವಸೆ ನಾಳೆ ದೊಡ್ಡದಾಗಬಹುದು. ಮನಸ್ಸಿನ ಮೇಲೆ ದುಃಖದ ಭಾರ ಹೆಚ್ಚಾಗಿ ಉಸಿರಾಡುವುದೇ ಕಷ್ಟ ಎಂದು ಅನಿಸಿದಾಗ ಪ್ರತಿಯೊಂದು ಕಷ್ಟದ ಸಮಯವು ಮನುಷ್ಯನನ್ನು ಮುರಿಯಲು ಬರುವುದಿಲ್ಲ, ಬದಲಾಗಿ ಒಳಗಿನಿಂದ ಹೊಸ ಆಕಾರವನ್ನು ನೀಡಲು ಬರುತ್ತದೆ ಎಂದು ನೆನಪಿಸಿ. ಕೆಲವೊಮ್ಮೆ ಜೀವನ ನಮ್ಮನ್ನು ಯಾಕೆ ದಣಿಸುತ್ತದೆ ಅಂದರೆ, ನಾವು ಹೋಗುತ್ತಿರುವ ದಾರಿ ನಿಜವಾಗಿಯೂ ನಮಗೆ ಸರಿಯಾಗಿದೆಯೋ ಅಥವಾ ಇಲ್ಲವೋ ಎಂದು ನಿಂತು ಯೋಚಿಸಲಿ ಎಂದು. ಇಂದು ಯಾರೂ ನಿನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ಅನಿಸಿದರೆ ನಿರಾಸನಾಗಬೇಡ. ಕೆಲವು ಮಾತುಗಳನ್ನು ಸಮಯವೇ ಎಲ್ಲರಿಗಿಂತ ಮೊದಲು ಕೇಳಿಸಿಕೊಳ್ಳುತ್ತದೆ. ಜೀವನದಲ್ಲಿ ಎಲ್ಲ ಕಣ್ಣೀರು ದೌರ್ಬಲ್ಯದ ಸಾಕ್ಷಿಯಲ್ಲ. ಕೆಲವು ಕಣ್ಣೀರು ಬಹಳಷ್ಟನ್ನು ಸಹಿಸಿಕೊಂಡ ಮೇಲೂ ಮನುಷ್ಯನಲ್ಲಿ ಉಳಿದಿರುವ ಧೈರ್ಯದ ಸಂಕೇತ. ಪರಿಸ್ಥಿತಿಗಳು ಪದೇ ಪದೇ ಭರವಸೆಯನ್ನು ಮುರಿಯಲು ಬಂದಾಗ ಒಮ್ಮೆ ನಿನ್ನ ಒಳಗಣ ನುಗ್ಗಿ ನೋಡು, ಏಕೆಂದರೆ ನಿನ್ನನ್ನು ಮತ್ತೆ ಎದ್ದು ನಿಲ್ಲಿಸುವ ಶಕ್ತಿ ಅಲ್ಲೇ ಎಲ್ಲೋ ಅಡಗಿರುತ್ತದೆ. ಇಂದು ನಿನ್ನ ಶ್ರಮಕ್ಕೆ ಮನ್ನಣೆ ಸಿಗುತ್ತಿಲ್ಲವೆಂದರೆ ನಿನ್ನನ್ನು ನೀನು ಚಿಕ್ಕವನೆಂದು ಭಾವಿಸಬೇಡ. ಶ್ರಮದ ಫಲವು ಹೆಚ್ಚಾಗಿ ಗದ್ದಲವಿಲ್ಲದೆ ಬರುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ಅತಿ ಹೆಚ್ಚು ಒಂಟಿತನ ಕಾಡುವುದು ಯಾವಾಗ ಅಂದರೆ, ಯಾವಾಗ ಆತ ಅತಿ ಹೆಚ್ಚು ಸತ್ಯವಂತನಾಗಿರುತ್ತಾನೋ ಆಗ. ಆದರೆ ಅದೇ ಸತ್ಯ ಅವನನ್ನು ಒಳಗಿನಿಂದ ಗಟ್ಟಿ ಮಾಡುತ್ತದೆ. ಜೀವನ ಎಲ್ಲವನ್ನೂ ಕಸಿದುಕೊಳ್ಳುತ್ತಿದೆ ಎಂದು ಅನಿಸಿದಾಗ ಅದು ನಿನಗೆ ಹೊಸದನ್ನು ನಿಭಾಯಿಸಲು ತಯಾರು ಮಾಡುತ್ತಿದೆ ಎಂದು ಗಮನಿಸು. ಇಂದು ಮನಸ್ಸಿನಲ್ಲಿ ಭಯ ಮನೆ ಮಾಡಿದ್ದರೆ ಅದನ್ನು ದೌರ್ಬಲ್ಯ ಎಂದುಕೊಳ್ಳಬೇಡ. ಭಯವು ಹೆಚ್ಚಾಗಿ ಆಗಲಿರುವ ಬದಲಾವಣೆಯ ಸಂಕೇತವಾಗಿರುತ್ತದೆ. ಜೀವನ ಪ್ರತಿಯೊಬ್ಬರಿಗೂ ಅವರು ತಡೆಕೊಳ್ಳಬಲ್ಲಂತಹ ಹೋರಾಟವನ್ನೇ ನೀಡುತ್ತದೆ. ಆ ಸಮಯದಲ್ಲಿ ಆ ಹೋರಾಟ ಅಸಾಧ್ಯವೆಂದು ಕಂಡರೂ ಸರಿ. ಎಲ್ಲವೂ ನಿಯಂತ್ರಣ ಮೀರಿ ಹೋಗಿದೆ ಎಂದು ಅನಿಸಿದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಅದರ ಪಾಡಿಗೆ ಬಿಡುವುದನ್ನು ಕಲಿಯಿರಿ. ಪ್ರತಿಯೊಂದನ್ನು ಹಿಡಿದಿಟ್ಟುಕೊಳ್ಳುವುದು ಅವಶ್ಯಕವಿರುವುದಿಲ್ಲ. ಇಂದು ದಾರಿ ಸರಿಯಾಗಿ ಕಾಣದಿದ್ದರೆ ಗಾಬರಿಯಾಗಬೇಡ. ಎಷ್ಟೋ ಬಾರಿ ದಾರಿಗಳು ನಡೆಯುತ್ತಾ ಹೋದಂತೆ ತಾವಾಗಿಯೇ ಸ್ಪಷ್ಟವಾಗುತ್ತವೆ. ನಿನ್ನ ತಾಳ್ಮೆ ವ್ಯರ್ಥವಾಗುತ್ತಿದೆ ಎಂದು ಅಂದುಕೊಳ್ಳಬೇಡ, ಏಕೆಂದರೆ ತಾಳ್ಮೆಯೇ ಮನುಷ್ಯನನ್ನು ಮುರಿದು ಹೋಗದಂತೆ ತಡೆಯುವ ಶಕ್ತಿ. ಜೀವನದಲ್ಲಿನ ಪ್ರತಿಯೊಂದು ವಿರಾಮವೂ ನಷ್ಟವಲ್ಲ. ಕೆಲವು ವಿರಾಮಗಳು ನಮ್ಮನ್ನು ನಾವೇ ಭೇಟಿಯಾಗುವ ಅವಕಾಶ ನೀಡುತ್ತವೆ. ಇಂದು ಮನಸ್ಸು ಭಾರವಾಗಿದ್ದರೆ ಅದನ್ನು ಮುಚ್ಚಿಡಲು ಪ್ರಯತ್ನಿಸಬೇಡ, ಏಕೆಂದರೆ ಅದು ಮಿಟ್ಟ ನೋವು ದಾರಿಯಾಗುವುದಿಲ್ಲ, ಬದಲಾಗಿ ಹೊರೆಯಾಗುತ್ತದೆ. ಜೀವನ ಎಲ್ಲರಿಗೂ ಒಂದೇ ರೀತಿಯ ಪರೀಕ್ಷೆ ನೀಡುವುದಿಲ್ಲ, ಆದರೆ ಪ್ರತಿಯೊಂದು ಪರೀಕ್ಷೆಯ ಹಿಂದೆಯೂ ಒಂದು ಉದ್ದೇಶವಿರುತ್ತದೆ. ಎಲ್ಲವೂ ಅಪೂರ್ಣ ಎಂದು ಅನಿಸಿದಾಗ ನೀನು ಅಪೂರ್ಣ ಎಂದು ಭಾವಿಸಬೇಡ. ಇಂದು ಭರವಸೆ ತುಂಬ ಸಣ್ಣದು ಎಂದು ಅನಿಸಿದರೂ ಅದನ್ನು ಪೂರ್ತಿಯಾಗಿ ಬಿಟ್ಟು ಬಿಡಬೇಡ, ಏಕೆಂದರೆ ಅದೇ ಭರವಸೆ ನಾಳೆಯ ಶಕ್ತಿಯಾಗುತ್ತದೆ. ನಾವು ಬಯಸಿದ್ದೆಲ್ಲವನ್ನು ಜೀವನ ನಮಗೆ ಕೊಡುವುದಿಲ್ಲ, ಆದರೆ ನಮಗೆ ಯಾವುದು ಅತಿ ಹೆಚ್ಚು ಅವಶ್ಯಕವಿದೆಯೋ ಅದನ್ನು ಖಂಡಿತ ಕೊಡುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ನನ್ನ ಪ್ರಿಯ ಭಕ್ತನೇ, ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಆದರೆ ಸರಿಯಾದ ಸಮಯ ಎಲ್ಲರಿಗೂ ಖಂಡಿತ ಬರುತ್ತದೆ. ಓಡುತ್ತಿರುವ ಗಡಿಯಾರ ಯಾರಿಗಾಗಿಯೂ ಕಾಯುವುದಿಲ್ಲ, ಆದರೆ ಪ್ರತಿ ಜೀವಕ್ಕೂ ಅದರದ್ದೇ ಆದ ಒಂದು ಸಮಯ ನಿಗದಿಯಾಗಿರುತ್ತದೆ.
ನಾವು ಆಗಾಗ ಹೇಳುತ್ತೇವೆ, ನನ್ನ ಸಮಯ ಸರಿಯಿಲ್ಲ, ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ, ನಾನು ಮಾತ್ರ ಹಿಂದೆ ಉಳಿದಿದ್ದೇನೆ. ಬೇರೆಯವರ ಕನಸುಗಳು ನನಸಾಗುತ್ತಿವೆ, ಅವರ ಪ್ರಯತ್ನಗಳು ಫಲ ಕೊಡುತ್ತಿವೆ, ಅವರ ಜೀವನ ಮುಂದೆ ಸಾಗುತ್ತಿದೆ. ಆದರೆ ನಾವು ಮಾತ್ರ ಅಲ್ಲೇ ನಿಂತಿರುವಂತೆ ಭಾಸವಾಗುತ್ತದೆ. ಆಗ ಮನಸ್ಸಿಗೆ ಅನಿಸುತ್ತದೆ, ಸಮಯ ನನ್ನ ಜೊತೆ ಅನ್ಯಾಯ ಮಾಡುತ್ತಿದೆ. ಆದರೆ ಸತ್ಯವೇನು ಗೊತ್ತಾ? ಸಮಯ ಯಾರ ಪರವೂ ಇರುವುದಿಲ್ಲ. ಅದು ಎಲ್ಲರಿಗೂ ಒಂದೇ ವೇಗದಲ್ಲಿ ಚಲಿಸುತ್ತದೆ. ಸಮಯ ನಿಲ್ಲುವುದಿಲ್ಲ, ಏಕೆಂದರೆ ಅದು ನಿಂತರೆ ಇಡೀ ಪ್ರಪಂಚವೇ ನಿಂತು ಹೋಗುತ್ತದೆ. ಸೂರ್ಯೋದಯ ನಿಲ್ಲುತ್ತದೆ, ಹಗಲು ರಾತ್ರಿ ಕ್ರಮ ತಪ್ಪುತ್ತದೆ, ಜೀವನದ ಪ್ರವಾಹವೇ ನಿಂತು ಹೋಗುತ್ತದೆ. ಆದ್ದರಿಂದ ಸಮಯದ ಕೆಲಸ ನಿಲ್ಲುವುದಲ್ಲ, ಅದರ ಕೆಲಸ ನಡೆಯುವುದು. ಆದರೆ ಸಮಯ ಯಾರಿಗೂ ಏನನ್ನೂ ಕೊಡುವುದಿಲ್ಲ ಎಂದರ್ಥವಲ್ಲ. ಸಮಯ ಕೊಡುತ್ತದೆ, ಆದರೆ ತನ್ನದೇ ಆದ ಷರತ್ತುಗಳ ಮೇಲೆ ಕೊಡುತ್ತದೆ. ಮನುಷ್ಯನ ಆತುರಕ್ಕೆ ತಕ್ಕಂತೆ ಅಲ್ಲ. ನಾವು ಹೆಚ್ಚಾಗಿ ಫಲಿತಾಂಶಕ್ಕಾಗಿ ಆತುರಪಡುತ್ತೇವೆ. ಇಷ್ಟು ಕಷ್ಟಪಟ್ಟೆ, ಈಗಲೇ ಫಲ ಸಿಗಬೇಕು. ಆದರೆ ಜೀವನದಲ್ಲಿ ಪ್ರತಿಯೊಂದು ವಿಷಯವೂ ಪಕ್ವವಾಗಲು ಅದರದ್ದೇ ಆದ ಸಮಯ ತೆಗೆದುಕೊಳ್ಳುತ್ತದೆ. ಬೀಜವನ್ನು ಮಣ್ಣಿಗೆ ಹಾಕಿದ ಕೂಡಲೇ ಅದನ್ನು ಕಿತ್ತು ನೋಡಿದರೆ ಅಲ್ಲಿ ಏನೂ ಸಿಗುವುದಿಲ್ಲ. ಆದರೆ ಅದೇ ಬೀಜ ಸಮಯ ತೆಗೆದುಕೊಂಡು ಬೇರು ಬಿಟ್ಟಾಗ ಅದು ಒಂದು ದಿನ ಬಲವಾದ ಗಿಡವಾಗುತ್ತದೆ. ಇದೇ ನಿಯಮ ಜೀವನಕ್ಕೂ ಅನ್ವಯಿಸುತ್ತದೆ. ಪ್ರಯತ್ನ ಪಟ್ಟ ಮೇಲೂ ಏನೂ ಆಗುತ್ತಿಲ್ಲ ಎಂದು ಅನಿಸಿದಾಗ ಎಲ್ಲವೂ ವ್ಯರ್ಥ ಎಂದು ಭಾವಿಸಬೇಡ. ಎಷ್ಟೋ ಬಾರಿ ನಿಜವಾದ ಕೆಲಸ ಒಳಗಿನಿಂದ ನಡೆಯುತ್ತಿರುತ್ತದೆ, ಅದು ಹೊರಗೆ ಕಾಣುವುದಿಲ್ಲ. ಸಮಯ ನಿನ್ನನ್ನು ತಯಾರು ಮಾಡುತ್ತಿರುತ್ತದೆ. ಪರಿಸ್ಥಿತಿಗಳು ನಿನಗೆ ಏನನ್ನೋ ಕಲಿಸುತ್ತಿರುತ್ತವೆ. ಅನುಭವಗಳು ನಿನ್ನನ್ನು ಪಕ್ವಗೊಳಿಸುತ್ತಿರುತ್ತವೆ. ಏಕೆಂದರೆ ನೀನು ಅದನ್ನು ನಿಭಾಯಿಸಲು ಸಮರ್ಥನಾಗುವ ಮೊದಲೇ ನಿನಗೆ ಯಶಸ್ಸು ಸಿಕ್ಕರೆ ಅದೇ ಯಶಸ್ಸು ನಿನಗೆ ಹೊರೆಯಾಗಿ ಬಿಡುತ್ತದೆ. ಪ್ರತಿಯೊಬ್ಬರ ಪ್ರಯಾಣ ಬೇರೆ. ಒಂದು ಸತ್ಯವನ್ನು ಜೀವನದಲ್ಲಿ ಬೇಗ ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಪ್ರಯಾಣವೂ ಬೇರೆ. ಕೆಲವರಿಗೆ ಸರಿಯಾದ ಸಮಯ ಬೇಗ ಬರುತ್ತದೆ, ಇನ್ನು ಕೆಲವರಿಗೆ ತಡವಾಗಿ ಬರುತ್ತದೆ. ಆದರೆ ತಡವಾಗಿ ಬರುವ ಸಮಯ ತಪ್ಪು ಸಮಯ ಎಂದರ್ಥವಲ್ಲ. ಎಷ್ಟೋ ಬಾರಿ ತಡವಾಗಿ ಸಿಕ್ಕ ಅವಕಾಶ ಹೆಚ್ಚು ಶಾಶ್ವತವಾಗಿರುತ್ತದೆ. ಏಕೆಂದರೆ ಅದನ್ನು ಪಡೆಯುವ ವ್ಯಕ್ತಿ ಅಷ್ಟರಲ್ಲಾಗಲೇ ತನ್ನನ್ನು ತಾನು ನಿಭಾಯಿಸುವುದನ್ನು ಕಲಿತಿರುತ್ತಾನೆ. ನಾವು ಗಡಿಯಾರ ನೋಡಿ ಗಾಬರಿಯಾಗುತ್ತೇವೆ. ವಯಸ್ಸು ಕಳೆದು ಹೋಗುತ್ತಿದೆ, ಅವಕಾಶಗಳು ಕೈ ತಪ್ಪುತ್ತಿವೆ. ಆದರೆ ನೆನಪಿಡು, ಗಡಿಯಾರ ಕೇವಲ ಸಮಯವನ್ನು ತೋರಿಸುತ್ತದೆ, ಅದು ಜೀವನದ ತಯಾರಿಯನ್ನು ತೋರಿಸುವುದಿಲ್ಲ. ನಿನ್ನ ಮನಸ್ಸು, ನಿನ್ನ ಆಲೋಚನೆ, ನಿನ್ನ ಸಾಮರ್ಥ್ಯ ಆ ಅವಕಾಶಕ್ಕೆ ಯೋಗ್ಯವಾದಾಗ ಮಾತ್ರ ಸರಿಯಾದ ಸಮಯ ಬರುತ್ತದೆ. ಆ ಕ್ಷಣದಲ್ಲಿ ವಿಷಯಗಳು ತಾನಾಗಿಯೇ ಕೂಡಿಕೊಳ್ಳುತ್ತವೆ, ದಾರಿಗಳು ತೆರೆಕೊಳ್ಳುತ್ತವೆ. ಮೊದಲು ಕಾಣಿಸದಿದ್ದ ಬಾಗಿಲುಗಳು ಕಾಣಲು ಶುರುವಾಗುತ್ತವೆ. ಆದ್ದರಿಂದ ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ ಎಂದು ಅನಿಸಿದಾಗ ಹೆದರಬೇಡ. ಇದು ನಿಲುಗಡೆಯಲ್ಲ, ಇದು ತಯಾರಿ. ಸಮಯ ನಿನ್ನನ್ನು ಕಡೆಗಣಿಸುತ್ತಿಲ್ಲ, ಅದು ನಿನ್ನನ್ನು ತಿದ್ದಿ ತೀಡುತ್ತಿದೆ. ಮತ್ತು ಯಾವಾಗ ನಿನ್ನ ಸರಿಯಾದ ಸಮಯ ಬರುತ್ತದೆಯೋ ಆಗ ಯಾರ ಜೊತೆಗೂ ಹೋಲಿಕೆ ಮಾಡುವ ಅಗತ್ಯವಿರುವುದಿಲ್ಲ. ಏಕೆಂದರೆ ನಿನಗೆ ಸಿಗುವುದು ನಿನಗೆ ಸಂಪೂರ್ಣವಾಗಿ ಸೂಕ್ತವಾಗಿರುವುದೇ ಆಗಿರುತ್ತದೆ. ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ, ಇದು ಸತ್ಯ. ಆದರೆ ಸಮಯ ಯಾರನ್ನೂ ಖಾಲಿ ಕೈಯಲ್ಲಿ ಬಿಡುವುದಿಲ್ಲ, ಇದು ಕೂಡ ಸತ್ಯ. ಯಾರು ತಾಳ್ಮೆ ಇಟ್ಟುಕೊಳ್ಳುತ್ತಾರೋ, ಯಾರು ತಮ್ಮ ಕರ್ಮವನ್ನು ಬಿಡುವುದಿಲ್ಲವೋ, ಅವರ ಜೀವನದಲ್ಲಿ ಸರಿಯಾದ ಸಮಯ ಖಂಡಿತ ಬರುತ್ತದೆ. ಮತ್ತು ಅದು ಬಂದಾಗ ಅದು ಕೇವಲ ಒಂದು ಕ್ಷಣವಾಗಿರುವುದಿಲ್ಲ, ಅದು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಕ್ಷಣವಾಗಿರುತ್ತದೆ. ಜೀವನದ ಪರೀಕ್ಷೆ, ಉತ್ತರಗಳು ನಿನ್ನೊಳಗೆ ಇವೆ.
ಶ್ರೀಕೃಷ್ಣ ಹೇಳುತ್ತಾರೆ. ಜೀವನದ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕಠಿಣವಾಗಿರಬಹುದು, ಆದರೆ ಅವುಗಳ ಉತ್ತರಗಳು ಯಾವಾಗಲೂ ನಿನ್ನೊಳಗೆ ಅಡಗಿರುತ್ತವೆ. ಏಕೆಂದರೆ ಪರಿಸ್ಥಿತಿಗಳು ಕೇವಲ ಪ್ರಶ್ನೆಯಾಗಿ ಎದುರಿಗೆ ಬರುತ್ತವೆ, ಆದರೆ ಯಾರು ತಮ್ಮೊಳಗೆ ಇಣುಕಿ ನೋಡಲು ಕಲಿಯುತ್ತಾರೋ ಅವರೇ ಪರಿಹಾರವಾಗಿ ಹೊರಹೊಮ್ಮುತ್ತಾರೆ. ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ನಾವು ಮೊದಲು ಹೊರಗಡೆ ಪರಿಹಾರ ಹುಡುಕುತ್ತೇವೆ, ಜನರನ್ನು ಕೇಳುತ್ತೇವೆ, ಪರಿಸ್ಥಿತಿಯನ್ನು ದೂರುತ್ತೇವೆ, ಹಣೆಬರಹಕ್ಕೆ ಬೈಯುತ್ತೇವೆ. ಯಾರಾದರೂ ಹೊರಗಿನಿಂದ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ಬಯಸುತ್ತೇವೆ. ಆದರೆ ಜೀವನದ ಪರೀಕ್ಷೆ ಶಾಲೆ ಅಥವಾ ಪುಸ್ತಕದ ಹಾಗಿಲ್ಲ. ಅಲ್ಲಿ ಉತ್ತರಗಳು ಮೊದಲೇ ಬರೆಯಲ್ಪಟ್ಟಿರುತ್ತವೆ. ಇಲ್ಲಿ ಹಾಗಲ್ಲ. ಇಲ್ಲಿ ಪ್ರಶ್ನೆ ಹೊರಗಿನಿಂದ ಬರುತ್ತದೆ, ಆದರೆ ಅದರ ಉತ್ತರ ಒಳಗಿನಿಂದ ಹುಟ್ಟುತ್ತದೆ. ಪ್ರತಿಯೊಬ್ಬ ಮನುಷ್ಯನೊಳಗೂ ಅನುಭವಗಳ ಒಂದು ಪ್ರಪಂಚವೇ ಇರುತ್ತದೆ. ನೀನು ಏನನ್ನು ನೋಡಿದ್ದೀಯೋ, ಏನನ್ನು ಸಹಿಸಿದ್ದೀಯೋ, ಏನನ್ನು ಕಲಿತಿದ್ದೀಯೋ, ಅವೆಲ್ಲವೂ ನಿನ್ನೊಳಗೆ ಸೇರಿಕೊಂಡಿವೆ. ಕಠಿಣ ಪರಿಸ್ಥಿತಿ ಬಂದಾಗ ಅದೇ ಅನುಭವ ನಿಧಾನವಾಗಿ ಉತ್ತರದ ರೂಪ ತಾಳುತ್ತದೆ. ಆರಂಭದಲ್ಲಿ ಮನಸ್ಸು ಗಾಬರಿಯಾಗುತ್ತದೆ, ಏಕೆಂದರೆ ಅದಕ್ಕೆ ತಕ್ಷಣ ಪರಿಹಾರ ಬೇಕಿರುತ್ತದೆ. ಆದರೆ ನೀನು ನಿಧಾನವಾದಾಗ, ಆಲೋಚನೆ ಶಾಂತವಾದಾಗ, ಒಳಗಿನ ಧ್ವನಿ ಕೇಳಲು ಶುರುವಾಗುತ್ತದೆ. ಜೀವನ ನಿನಗೆ ಕಠಿಣ ಪ್ರಶ್ನೆ ಯಾಕೆ ಕೊಡುತ್ತದೆ ಗೊತ್ತಾ? ಏಕೆಂದರೆ ಅದು ನಿನ್ನನ್ನು ನಿನ್ನ ಮಿತಿಯಿಂದ ಹೊರಗೆ ತರಲು ಪ್ರಯತ್ನಿಸುತ್ತಿದೆ. ಒಂದು ವೇಳೆ ಪ್ರಶ್ನೆಗಳು ಸುಲಭವಾಗಿದ್ದರೆ ನೀನು ಯಾವಾಗಲೂ ಮಾಡುತ್ತಿದ್ದದ್ದನ್ನೇ ಮಾಡುತ್ತಿದ್ದೆ. ಆದರೆ ಕಠಿಣ ಪ್ರಶ್ನೆಗಳು ನಿನ್ನನ್ನು ಹೊಸದಾಗಿ ಯೋಚಿಸುವಂತೆ, ಹೊಸದಾಗಿ ಅರ್ಥ ಮಾಡಿಕೊಳ್ಳುವಂತೆ, ಹೊಸ ವ್ಯಕ್ತಿಯಾಗುವಂತೆ ಮಾಡುತ್ತವೆ. ಅದರ ಕಾರಣಕ್ಕೆ ಪ್ರತಿ ದೊಡ್ಡ ಸವಾಲಿನ ನಂತರ ಮನುಷ್ಯ ಮೊದಲಿನ ಹಾಗಿರೋದಿಲ್ಲ. ಅವನು ಏನನ್ನಾದರೂ ಕಲಿದು ಮುಂದೆ ಸಾಗುತ್ತಾನೆ. ದಾರಿ ಇದೆ, ಭಯವೇ ತಡೆಯುತ್ತದೆ. ನಮಗಾಗಾಗ ಅನಿಸುತ್ತದೆ, ನನಗೆ ದಾರಿ ಕಾಣುತ್ತಿಲ್ಲ. ಆದರೆ ಸತ್ಯವೇನೆಂದರೆ ದಾರಿ ಕಾಣುತ್ತಿರುತ್ತದೆ. ಬಸ್ ಭಯದ ಕಾರಣದಿಂದ ನಾವು ಅದರಲ್ಲಿ ನಡೆಯುವ ಧೈರ್ಯ ಮಾಡುತ್ತಿಲ್ಲ. ಇದು ಸರಿ, ಇದು ತಪ್ಪು ಎಂಬ ಧ್ವನಿ ಒಳಗಿಂದಲೇ ಬರುತ್ತಿರುತ್ತದೆ. ಆದರೆ ಮನಸ್ಸು ತಕ್ಷಣ ತರ್ಕ ಶುರು ಮಾಡುತ್ತದೆ, ಭಯ ತೋರಿಸುತ್ತದೆ, ಸಂದೇಹ ತೋರಿಸುತ್ತದೆ, ಮತ್ತು ನಾವು ಅದರಲ್ಲಿ ಸಿಲುಕಿಕೊಳ್ಳುತ್ತೇವೆ. ಯಾವಾಗ ಭಯ ಸ್ವಲ್ಪ ಕಡಿಮೆಯಾಗುತ್ತದೆಯೋ ಆಗ ಒಳಗಿನ ಉತ್ತರ ಸ್ಪಷ್ಟವಾಗಿ ಕಾಣುತ್ತದೆ. ಮತ್ತೊಂದು ಮುಖ್ಯ ಸತ್ಯ, ಉತ್ತರ ಎಂದರೆ ಯಾವಾಗಲೂ ಸಂತೋಷದ ಪರಿಹಾರವೇ ಆಗಿರಬೇಕೆಂದಿಲ್ಲ. ಕೆಲವೊಮ್ಮೆ ಸುಮ್ಮನಿರುವುದೇ ಉತ್ತರ, ಕೆಲವೊಮ್ಮೆ ಮುಂದೆ ಸಾಗುವುದೇ ಉತ್ತರ, ಮತ್ತು ಕೆಲವೊಮ್ಮೆ ಬಿಟ್ಟು ಬಿಡುವುದೇ ಸರಿಯಾದ ದಾರಿ. ಈ ತಿಳುವಳಿಕೆ ಹೊರಗಿನಿಂದ ಸಿಗುವುದಿಲ್ಲ, ಏಕೆಂದರೆ ಹೊರಗಿನವರಿಗೆ ನಿನ್ನ ಪೂರ್ತಿ ಕಥೆ ಗೊತ್ತಿರೋದಿಲ್ಲ. ಆದರೆ ನಿನ್ನೊಳಗೆ ಕುಳಿತಿರುವ ತಿಳುವಳಿಕೆಗೆ ನಿನ್ನ ನೋವು ಗೊತ್ತು, ನಿನ್ನ ಸಾಮರ್ಥ್ಯ ಗೊತ್ತು, ನಿನ್ನ ಮಿತಿ ಗೊತ್ತು. ಆದ್ದರಿಂದ ಜೀವನದ ಪರೀಕ್ಷೆ ನಿನ್ನನ್ನು ಸೋಲಿಸಲು ಬರುವುದಿಲ್ಲ. ನೀನು ನಿನ್ನೊಳಗೆ ಎಷ್ಟು ಪ್ರಾಮಾಣಿಕವಾಗಿ ನೋಡಬಲ್ಲೆ ಎಂಬುದನ್ನು ಪರೀಕ್ಷಿಸಲು ಬರುತ್ತದೆ. ಜೀವನದ ನಿಜವಾದ ತಿಳುವಳಿಕೆ ಪುಸ್ತಕಗಳಿಂದ ಬರುವುದಿಲ್ಲ, ನೀವು ನಿಮ್ಮನ್ನು ನಿಭಾಯಿಸಿಕೊಂಡು ಮುಂದೆ ಸಾಗಿದ ಕ್ಷಣಗಳಿಂದ ಬರುತ್ತದೆ. ಕೆಲವೊಮ್ಮೆ ಅತ್ಯಂತ ಮುಖ್ಯವಾದ ಹೋರಾಟ ಬೇರೆಯವರ ಜೊತೆಯಲ್ಲ, ನಮ್ಮದೇ ಭಯದ ಜೊತೆ. ನಾವು ಯಾವ ವಿಷಯವನ್ನು ಕಡೆಗಣಿಸುತ್ತೇವೆಯೋ ಅದೇ ವಿಷಯ ಮುಂದೆ ಜೀವನದ ಅತಿದೊಡ್ಡ ಪಾಠವಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೂ ತಕ್ಷಣ ಉತ್ತರ ಸಿಗುವುದಿಲ್ಲ. ಕೆಲವು ಉತ್ತರಗಳು ಸಮಯದ ಜೊತೆ ತಾನಾಗಿಯೇ ಸ್ಪಷ್ಟವಾಗುತ್ತವೆ. ಪ್ರತಿಯೊಬ್ಬರ ನಿರೀಕ್ಷೆಗೆ ತಕ್ಕಂತೆ ಬದುಕುವ ಪ್ರಯತ್ನವನ್ನು ನೀವು ಯಾವಾಗ ಬಿಡುತ್ತೀರೋ ಆಗ ಮೊದಲ ಬಾರಿಗೆ ನಿಮಗಾಗಿ ಬದುಕಲು ಶುರು ಮಾಡುತ್ತೀರಿ. ಕೆಲವೊಮ್ಮೆ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿಯೇ ಅತ್ಯಂತ ಸರಿಯಾದ ವ್ಯಕ್ತಿಯಾಗಿರುತ್ತಾನೆ, ಏಕೆಂದರೆ ಅವನೇ ನಿಮ್ಮನ್ನು ನಿಮಗೆ ಪರಿಚಯಿಸಿರುತ್ತಾನೆ. ಜೀವನದಲ್ಲಿ ಬೀಳುವುದಕ್ಕಿಂತ ಬಿದ್ದ ಮೇಲೆ ಚೇತರಿಸಿಕೊಂಡು ಎದ್ದು ನಿಲ್ಲುವುದಕ್ಕೆ ಹೆಚ್ಚು ಮಹತ್ವವಿದೆ. ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದನ್ನು ನೀವು ಯಾವಾಗ ಕಲಿಯುತ್ತೀರೋ ಆಗ ಅದರ ಪ್ರಭಾವ ನಿಮ್ಮ ಮೇಲೆ ಕಡಿಮೆಯಾಗಲು ಶುರುವಾಗುತ್ತದೆ. ದೂರವಿರುವುದೇ ಕೆಲವೊಮ್ಮೆ ಮದ್ದು.
ಅದು ಅನೇಕ ಗೊಂದಲಗಳನ್ನು ಯಾವುದೇ ಗದ್ದಲವಿಲ್ಲದೆ ಸರಿಪಡಿಸುತ್ತದೆ. ಪ್ರತಿದಿನ ಹೊಸ ಅವಕಾಶವನ್ನು ತರುತ್ತದೆ. ಷರತ್ತು ಒಂದೇ: ಕಳೆದ ನಿನ್ನೆಯ ಹೊರೆಯನ್ನು ಇಂದಿನ ಮೇಲೆ ಹಾಕಬಾರದು. ಜೀವನದಲ್ಲಿ ಅತಿ ಹೆಚ್ಚು ಆಯಾಸ ಕೆಲಸದಿಂದ ಬರುವುದಿಲ್ಲ, ತಪ್ಪು ಜಾಗದಲ್ಲಿ ಇಟ್ಟುಕೊಳ್ಳುವ ನಿರೀಕ್ಷೆಯಿಂದ ಬರುತ್ತದೆ. ನಾವು ಯಾವುದನ್ನು ನಮ್ಮ ಸೋಲು ಎಂದುಕೊಳ್ಳುತ್ತೇವೆಯೋ ಅದೇ ಕ್ಷಣ ನಮ್ಮನ್ನು ಮುಂದೆ ಬರುವ ದೊಡ್ಡ ಪೆಟ್ಟಿನಿಂದ ಕಾಪಾಡುತ್ತಿರಬಹುದು. ಆದ್ದರಿಂದ ಇಂದು ಸಮಯ ನಿನ್ನ ಜೊತೆ ಇಲ್ಲ ಎಂದು ಅನಿಸಿದರೂ ನಂಬಿಕೆ ಕಳೆದುಕೊಳ್ಳಬೇಡ. ಇಂದು ಜೀವನ ಕಠಿಣ ಪ್ರಶ್ನೆ ಕೇಳುತ್ತಿದೆ ಎಂದು ಅನಿಸಿದರೂ ಗಾಬರಿಯಾಗಬೇಡ. ಇಂದು ಚಿಂತೆ ನಿನ್ನ ಮನಸ್ಸನ್ನು ಆವರಿಸಿದೆ ಎಂದು ಅನಿಸಿದರೂ ಅದನ್ನು ಸತ್ಯ ಎಂದು ನಂಬಬೇಡ. ಇಂದು ಮನಸ್ಸು ದಣಿದಿದೆ ಎಂದು ಅನಿಸಿದರೂ ನಿನ್ನ ಮೇಲೆ ನೀನು ಕಠಿಣನಾಗಬೇಡ. ನೆನಪಿಡು, ಸಮಯ ನಿಲ್ಲುವುದಿಲ್ಲ, ಆದರೆ ಸರಿಯಾದ ಸಮಯ ಖಂಡಿತ ಬರುತ್ತದೆ. ಪ್ರಶ್ನೆಗಳು ಹೊರಗಿನಿಂದ ಬರುತ್ತವೆ, ಆದರೆ ಉತ್ತರಗಳು ಒಳಗಿನಿಂದ ಹುಟ್ಟುತ್ತವೆ. ಚಿಂತೆ ಭವಿಷ್ಯದ ಕಲ್ಪನೆ, ಆದರೆ ಸತ್ಯ ಯಾವಾಗಲೂ ವರ್ತಮಾನದಲ್ಲೇ ಸಿಗುತ್ತದೆ. ಮತ್ತು ಮನಸ್ಸು ದಣಿದಾಗ ಯಾಕೆ ಎಂದು ಕೇಳಬೇಡ, ಇದು ಏನನ್ನು ಕಲಿಸಲು ಬಂದಿದೆ ಎಂದು ಕೇಳು. ಶ್ರೀಕೃಷ್ಣನ ಒಂದು ಮಾತು ಇಂದು ಹೃದಯದಲ್ಲಿ ಇಟ್ಟುಕೋ: ನೀನು ತಾಳ್ಮೆ ಇಟ್ಟುಕೋ, ನಿನ್ನ ಕರ್ಮವನ್ನು ಬಿಡಬೇಡ, ನಿನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನ ಸರಿಯಾದ ಸಮಯವನ್ನು ನಿನ್ನ ಜೀವನಕ್ಕೆ ಖಂಡಿತ ತರುತ್ತೇನೆ. ಇಂದು ನೀನು ದಣಿದಿದ್ದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಆದರೆ ನಿಲ್ಲಬೇಡ. ಇಂದು ನೀನು ಒಂಟಿಯಾಗಿದ್ದರೆ ನಿನ್ನ ಜೊತೆಗೆ ನೀನು ನಿಲ್ಲು, ಆದರೆ ಒಡೆಯಬೇಡ. ಇಂದು ನಿನ್ನ ಕಣ್ಣಲ್ಲಿ ಕಣ್ಣೀರು ಇದ್ದರೆ ಅದನ್ನು ತಡೆಯಬೇಡ, ಆದರೆ ನಂಬಿಕೆ ಕೈಬಿಡಬೇಡ. ಏಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಇದೆ, ಪ್ರತಿ ತಡವಾದ ಸಮಯದ ನಂತರ ಸರಿಯಾದ ಸಮಯ ಇದೆ, ಪ್ರತಿ ನೋವಿನ ನಂತರ ಒಂದು ಪಾಠ ಇದೆ, ಪ್ರತಿ ಪಾಠದ ನಂತರ ಒಂದು ಹೊಸ ನೀನು ಇದೆ. ಮತ್ತು ನೆನಪಿಡು, ನೀನು ತಡವಾಗಿಲ್ಲ, ನೀನು ತಯಾರಾಗುತ್ತಿದ್ದೀಯ. ಹರೇ ಕೃಷ್ಣ.